ಹಲೋ, ನಮಸ್ಕಾರ. ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ನಾನು ಸ್ವಲ್ಪ ನಿಮ್ಮ ಸಮಯವನ್ನು ತಗೊಳ್ತಾ ಇದ್ದೀನಿ. ಬೇಸರ ಆಗ್ತಾ ಇದೆಯಾ, ಖುಷಿ ಆಗ್ತಾ ಇದೆಯಾ? ಖುಷಿ ಮೇಡಮ್ ಅಲ್ವಾ? ಅಲ್ಲ ನನಗೇನ್ ಖುಷಿ ಅಂದ್ರೆ ಗಂಡ ಹೆಂಡತಿನ ಜೋಡಿ ಮಾಡೋ ಬದಲು ಅಳಿಯ ಮಾವನ್ ಜೋಡಿ ಮಾಡಿದಾರಲ್ಲ ಅದಕ್ಕೆ ಖುಷಿ ಆಗ್ತಿದೆ. ನಾನು ನಿಮ್ಮ ವೈಫ್ನ ಮಾತಾಡಿಸಿದೆ, ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ರು. ನಮ್ ಜೊತೆ ಮಾತಾಡಿಸ್ಬೇಕು ತಾನೆ. ನೀವೆಲ್ಲಿ ಸಿಗ್ತೀರಾ? ನೀವು ಇವಾಗಲೇ ಸಿಕ್ಕಿರೋದು. ಅಲ್ಲ, ಆದರೂ ನಾವು ಮಾವ ಅಳಿಯ ಅಫ್ಕೋರ್ಸ್ ಖುಷಿಯಾಗಿದ್ದೀವಿ. ಮಗಳಿಗಿಂತ ಜಾಸ್ತಿ ಅಪ್ಪನ ಜೊತೆ ಹೆಚ್ಚು ಕ್ಲೋಸ್ ಆಗಿದ್ದೀವಿ. ಸೊ ಏನು ತೊಂದರೆ ಇಲ್ಲ, ನಮಗಂತೂ ಖುಷಿ ಇದೆ. ಇವನಿಗೆ ಖುಷಿ ಇದೆಯಲ್ವೋ ಗೊತ್ತಿಲ್ಲ. ಖಂಡಿತವಾಗಿಯೂ ಖುಷಿ ಇದೆ ಸರ್. ಇನ್ನು ಆ ಜಯಲಲಿತಾ ಅನ್ನುವಂತಹ ಸೀರಿಯಲ್ ಒಂದೊಳ್ಳೆ ಮೆಸೇಜ್ ಅಂತೂ ಇದ್ದೇ ಇದೆ ಸರ್ ಸೀರಿಯಲಲ್ಲಿ. ಆ್ಯಂಡ್ ಇವಾಗಿನ ಮಕ್ಕಳ ಮನಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ ಅದಕ್ಕಿಂತ ಭಿನ್ನವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಧಾರಾವಾಹಿಯಲ್ಲಿ ನೀವಿಬ್ಬರು ಕೂಡ ಇರುವಂಥದ್ದು ಎಷ್ಟು ಖುಷಿ. ಮೊದಲನೇದಾಗಿ ನನಗೆ ಇಷ್ಟು ನನ್ನ ಒಂದು ಜರ್ನಿಯಲ್ಲಿ ಈ ಪಾತ್ರ ನನಗೆ ವಿಶೇಷವಾದದ್ದು ಯಾಕೆ ಅಂದರೆ ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಯಾಕಂದರೆ ಇದುವರೆಗೂ ನಾನು ಮಾಡಿರಲಿಲ್ಲ ಈ ಥರದ್ದು. ಜೊತೆಗೆ ಒಂದು ಪ್ರಮುಖ ಪಾತ್ರ ಅಂದರೆ ನಾರ್ಮಲಿ ಹೀರೋ ಹೀರೋಯಿನ್ ಬಿಟ್ಟರೆ ಬೇರೆ ಯಾರಿಗೂ ಹೆಚ್ಚು ಪ್ರಾಮುಖ್ಯತೆ ಇರಲ್ಲ. ಇದರಲ್ಲಿ ಆ ರೀತಿ ಇಲ್ಲ. ಅವ್ರ ಜೊತೆಗೆ ಅಪ್ಪ ಅಮ್ಮ ಅತ್ತೆ ಮಾವ ಈ ರೀತಿ ಎಲ್ಲ ಪಾತ್ರಗಳಿಗೂ, ಈ ಅಳಿಯನ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಇರೋದರಿಂದ ನಮಗೆಲ್ಲ ತುಂಬ ಖುಷಿ ಇದೆ. ಅಂದರೆ ಕತೆ ನೀವು ತೀರಾ ಬದಲಾಯಿಸ್ಕೊಂಡು ಹೊಸ ಥರ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗತ್ತೆ. ಅತ್ತೆ ಸೊಸೆ ಮಧ್ಯೆ ಮಾವ ಸೊಸೆಗೆ ಇರುವಂಥ ಕಾನ್ಫ್ಲಿಕ್ಟು ಈ ಥರದ್ದೆಲ್ಲ ತುಂಬಾ ಇರೋದರಿಂದ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಖುಷಿಯಾಗಿದೆ. ಇನ್ನು ಮೀನಾಕ್ಷಿ ಅವ್ರ ಥರ ಹೆಂಡತಿ ಪಡೆಯೋಕೆ ನೀವು ತುಂಬ ಪುಣ್ಯ ಮಾಡಿರಬೇಕು ಸರ್. ಏನು ಹೇಳ್ತೀರಾ ನಿಮ್ಮ ಹೆಂಡತಿ ಬಗ್ಗೆ? ಅದೇ ಆಗ್ಲೇ ಹೇಳ್ದಂಗೆ ಹೆಂಡತಿ ಜೊತೆ ಇರೋದಕ್ಕಿಂತ ಜಾಸ್ತಿ ಮಾವನ ಜೊತೆನೇ ಇರ್ತೀನಿ. ತಪ್ಪಲ್ವಾ? ನಾವಿಬ್ಬರೇ ತಾನೇ ಮನೆ ನಡೆಸ್ತಿರೋದು, ಸ್ಕೀಮ್ ಮಾಡೋದು, ಹೀಗಾಗಿ ಸೊ ಆದ್ರಿಂದ ಅದು ಹಿಂಗೆ ನಡಿಬೇಕಾಗತ್ತೆ. ಫಸ್ಟ್ ರಾಜಕೀಯ, ಆಮೇಲೆ ಸಂಸಾರ. ಫಸ್ಟು ಅಲ್ಲ, ಹೆಣ್ಮಕ್ಳ ಕತೆ ಏನಾಗ್ಬೇಕು ನೀವು ಹಿಂಗೆ ಹೇಳಿದ್ರೆ? ಅವಳು ಸ್ವಲ್ಪ ನನ್ನ ಮಗಳು ಅಂತಲ್ಲ, ಸ್ವಲ್ಪ ಕಿರಿಕಿರಿ ಇದ್ದಾಳೆ. ಅಂದರೆ ಎಲ್ಲ ಅದಕ್ಕೂ ಕ್ವಶನ್ ಮಾಡೋದು, ಕೇಳೋದು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಗಂಡನ ಜೊತೆಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಾಗ್ತಿಲ್ಲ. ಅದು ಅವಳದು ತಪ್ಪು ಅಂತಲೂ ಹೇಳಲ್ಲ ನಾನು, ಹೇಳಕ್ಕಾಗಲ್ಲ. ಆದರೆ ಕೆಲವೊಂದು ವಿಷಯದಲ್ಲಿ ಅವ್ರು ಇಂಟರ್ಫಿಯರ್ ಆಗಬಾರ್ದು, ಆಗ್ತಾರೆ. ಈಗ ನನ್ನ ಹೆಂಡ್ತಿ ನಾನು ಕೂತರು ಅಂತಾಳೆ, ಎದ್ದು ನಿಂತರು ಅಂತಾಳೆ, ಹಾಗೆ ಓ ಅಂತಿರ್ತಾಳೆ. ಅದು ಕೇರಿಂಗ್ ಸರ್, ನಿಮ್ಮ ಮೇಲೆ ಹೆಣ್ಮಕ್ಳು ಮಾಡೋ ಕೇರಿಂಗ್. ಓ ಅನ್ನೋದು ಕೇರಿಂಗು ಹೊಸ ಥರ ಇದೆ. ಜಾಸ್ತಿ ಲವ್ ಇರುತ್ತೋ ಅಲ್ಲಿ ಜಾಸ್ತಿ ಕೇರ್ ಇರುತ್ತಂತೆ, ಜಾಸ್ತಿ ಕೂಗಾಟ ಇರುತ್ತೆ. ನೋಡಿ, ಈಗ ಇನ್ಮೇಲೆ ನಾನು ಅಷ್ಟೇ ಪ್ರೀತಿ. ಸದ್ಯ ಅರ್ಥ ಆಯ್ತಾರೆ. ಎಲ್ಲ ಗಂಡು ಮಕ್ಳಿಗೂ ಹೇಳ್ಬಿಡಿ. ಇಲ್ಲ, ಹೇಳ್ತೀವಿ. ನಮಗೆ ಹೇಳಿದ್ರೆ ಎಲ್ಲ ಗಂಡು ಮಕ್ಳಿಗೂ ತಲುಪ. ಹೌದು, ನಿಜ. ಈಗ ನಮ್ಮ ಲಲಿತಾ ಅವ್ರಿಗೆ, ಜಯಲಲಿತಾ ಅವ್ರಿಗೆ BA ಮಾಡೋ ಕನಸಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಅವ್ರಿಗೆ BA ಮುಗಿಸ್ಬೇಕು, ಮದುವೆ ಆಗ್ಬೇಕು ಅನ್ನುವಂಥ ಕನಸು. ಮಗಳು ಬಂದ್ರು ನೋಡಿ, ಜಾಯಿನ್ ಮಾಡಿಸ್ಕೊಂಬೇಡ ಅವ್ರು. ಬನ್ನಿ ಮೀನಾಕ್ಷಿ. ಸ್ವಲ್ಪ ಕಿರಿಕಿರಿ ಇದ್ರು ಒಳ್ಳೆ ಹುಡುಗಿ. ಇಷ್ಟೊತ್ತು ಏನ್ ಹೇಳಿದ್ರು ಗೊತ್ತಾ ನೀವು? ಇಲ್ಲ, ಹೌದಾ? ನಿನಗಿಂತ ಒಳ್ಳೆ ಹೆಂಡತಿ ಸಿಗದೇ ಇಲ್ಲ ಅಂತ ಹೇಳಿದೆ. ಹೌದಾ? ಪಾಪ ಹೇಳಿದಿ ಮನೇಲಿ, ನಾನು ಒಬ್ಳೆ ಕೇಳೋದು ಇನ್ನೇನಲ್ಲಿ. ತುಂಬಾ ಹೊಗಳ್ತಾ ಇದ್ದೆ, ನನಗೆ ಮುಜುಗರ ಆಗೋಯ್ತು. ಹೌದಾ? ರಾಜಕೀಯ ಎಲ್ಲ ಮೂಲೆಗೆ, ಫಸ್ಟ್ ಹೆಂಡತಿ ಆಮೇಲೆ ರಾಜಕೀಯ ಅಂತ ಹೇಳಿದ್ವಿ. ಈಗ ಆಡಿಯನ್ಸ್ ಗೆ ಆಕ್ಚುಲಿ ಗೊತ್ತಾಗುತ್ತೆ ಇವ್ರಿಬ್ರು ಹೆಂಗೆ ಅಂತ. ತುಂಬಾ ನಾನು ನನ್ನ ಹೆಂಡತಿನ ಹೊಗಳಿದೆ, ಅವನ ಹೆಂಡತಿನ ಹೊಗಳದ. ನಾನು ನನ್ನಂತ ಮಗಳು ಯಾರಿಗೂ ಹುಟ್ಟಿಲ್ಲ ಅಂತ. ಹೆಂಡತಿನ ಹೊಗಳೋದೇ ಸೀರಿಯಲ್ ಅಂತ ಹೇಳ್ತಾ ಇದೀನಿ ನಾನು. ಹೌದಾ? ಅಲ್ಲ, 2 ನಿಮಿಷದಲ್ಲೇ ನನಗೆ ರಾಜಕೀಯ ತೋರಿಸ್ಬೇಕು. ಅಯ್ಯಪ್ಪ, ಸೀನ್ಗಳು ಹಿಂಗೆ ಇವೆ. ನಾನು ಹೇಳಿಲ್ವಾ ಇವ್ರಿಬ್ರು ಏನಾದ್ರು ಹೇಳಿದ್ರಿ ಮನೇಲಿ? ಎಲ್ಲರೂ ಕೇಳ್ತಾರೆ. ಅಂದ್ರೆ ಹೆಂಗಂದ್ರೆ ಬದ್ರಿಸಿನಾದ್ರೂ ಇವ್ರು ಏನೋ ಹೇಳ್ತಾರೆ. ನಿನಗೆ ಹೆದರ್ಸಿದೀವಾ? ಇಲ್ಲ, ಇವ್ರು ನನಗೆ ಹೆದರ್ಸಲ್ಲ. ಇವ್ರು ನಂಗೆ ಎಮೋಷನಲಿ ಬ್ಲಾಕ್ಮೇಲ್ ಮಾಡ್ಬಿಟ್ಟು ಅವ್ರ ಕೆಲಸ ಮಾಡಿಸ್ಕೊಂತಾರೆ. ಪ್ರೀತಿ ಮುಖ್ಯ. ಪ್ರೀತಿ. ಇವಳು ಬಿಟ್ಟು ಎಲ್ಲರ ಮೇಲೂ ಕೂಗಾಡಿದೀನಿ. ಮಾಡ್ಬೇಕು, ಮಗಳ ಹತ್ರ ಹೇಗ್ ಮಾಡ್ಬೇಕು. ಇಲ್ಲ ಎಮೋಷನ್ ತೋರಿಸ್ತೀವಿ ಅಷ್ಟೇ, ಅದು ವರ್ಕೌಟ್ ಆಗುತ್ತೆ. ಕೆಲವೊಮ್ಮೆ. ಹೌದು, ಕೆಲವೊಮ್ಮೆ. ಮಗಳ ಒಂದು ನೆಗೆಟಿವ್ ಗುಣ ಹೇಳ್ಬೇಕು, ಮಗನ ಒಂದು ಪಾಸಿಟಿವ್ ಗುಣ, ಅಳಿಯನ ಒಂದು ಪಾಸಿಟಿವ್ ಗುಣ ಹೇಳ್ಬೇಕು. ಅಳಿಯ ಏನು ಹೇಳಿದ್ರು ತಲೆ ಆಡ್ತಾನೆ, ಅದು ಪಾಸಿಟಿವ್. ಮಗಳು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಅವಳು ಏನು ಹೇಳಿದ್ರು ಕ್ವಶನ್ ಮಾಡ್ತಾಳೆ. ಅಪ್ಪ ಇದ್ಯಾಕೆ ಹಿಂಗೆ ಮಾಡಬೇಕು, ಅವಳು ಕನ್ವಿನ್ಸ್ ಆಗಬೇಕು. ಆ ರೀತಿ ನಾವು ಸ್ವಲ್ಪ ಎಮೋಷನ್ ಆಗಿ ಹೇಳಿದಾಗ ಅವಳು ಕೇಳ್ತಾಳೆ ಅಲ್ವಾ? ಸೊ ನೆಗೆಟಿವ್ ಇಲ್ಲೇ ಇಲ್ಲ. ಶಿ ಈಸ್ ವೆರಿ ಪ್ರಾಂಪ್ಟ್, ಕಮಿಟೆಡ್, ಒಳ್ಳೆಯವಳು. ಆಮೇಲೆ ನ್ಯಾಯದ ಪರವಾಗಿ ನಿಂತ್ಕೊಳ್ಳೋಳು. ಅದಕ್ಕೆ ಯಾವಾಗಲೂ ಅಪ್ಪನ ಪರವಾಗಿ ನಿಂತ್ಕೋತಾಳೆ. ಆಮೇಲೆ ಅದೇ ಇಷ್ಟ. ಓಕೆ,
ಇನ್ನು ಜಯಲಲಿತಾ ಅವ್ರ ಬಗ್ಗೆ ಒಪಿನಿಯನ್. ಇವಾಗ ಅತ್ತೆನ ಲೈಟಾಗಿ ಕ್ಯಾಚ್ ಹಾಕೊಳಕ್ ನೋಡ್ತಾ ಇದ್ದಾರೆ. ಹುಡುಗನೇನೋ ಕ್ಯಾಚ್ ಹಾಕೊಂಡು ಮದ್ವೆ ಏನೋ ಆಗ್ಬಿಟ್ರು. ಸೊ ಅತ್ತೆನ ಹೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪು, ಹುಡುಗನ್ ಕ್ಯಾಚ್ ಹಾಕೊಂಡಿಲ್ಲ ಅವಳು. ನಾನು ಕ್ಯಾಚ್ ಹಾಕ್ಸೋವಾಗ ನಾನು ಮಾಡಿದ್ದೆ. ಹೌದು, ಮಾಸ್ಟರ್ ಮೈಂಡ್ ಇಲ್ಲಿದೆ. ಅವಳಿಗೆ ಈಗ ಅವಳಿಗೆ ಸಿಕ್ಕಿರೋ ಒಂದೇ ಚಾನ್ಸ್ ಏನಂತಂದ್ರೆ ಅತ್ತೆನ್ ಕ್ಯಾಚ್ ಹಾಕೋಬೇಕು ಅಂತ. ಬಟ್ ಅತ್ತೆ ಕ್ಯಾಚ್ ಆಗಲ್ಲ. ಇಲ್ಲಿ ಹೆಂಗಾಯ್ತು ಅಂದ್ರೆ ಅದು ಯಾರ ಕೈಗೂ, ಅತ್ತೆ ಯಾರ ಕೈಗೂ ಸಿಗಲ್ಲ. ಮೈ ತುಂಬಾ ಎಣ್ಣೆ ಬಡ್ಕೊಂಡ್ಬಿಟ್ಟಿರತ್ತೆ. ಜಾರ್ಕೊಂಡು ನಾನು ಹಿಂಗಂದ್ರೆ ಯಾಕಂಗೆ ಅಂತ ಹುಟ್ಟು ಸ್ವಭಾವ ಅದು. ಎಲ್ಲ ಮಕ್ಕಳು ಅಳ್ತಾ ಹುಟ್ಟಿದ್ವಂತೆ. ಅವ್ರಮ್ಮ ಹೇಳ್ತಿದ್ರು ಇವಳು ಓ ಅನ್ಕೊಂಡು ಹುಟ್ಟಿದ್ಲಂತೆ. ಕೂಗಿ 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 ಹುಟ್ಟಿದ್ಲಂತೆ. ಹಿಂಗಾಗಿ ಸ್ವಲ್ಪ ಹಾರಾಟ ಜಾಸ್ತಿ. ಸುಮ್ಮನೇನು ಹಂಗೆ. ಅಂತ ಅಳಿಯ ಸಿಕ್ಕಿರೋದು ಎಷ್ಟು ಪುಣ್ಯ. ಎಲ್ರಿಗೂ ಈ ತರ ಅಳಿಯ ಸಿಗಲ್ರಿ. ಯಾರಿಗೆ ಸಿಗ್ತಾರ್ರಿ? ಯಾರು ನನ್ನ ಮಗಳು ಹಂಗಿದ್ದಾಳೆ. ಏನ್ ತಮಾಷೆನಾ? ನಾನು ಅದೇ ಹೇಳ್ತೀನಿ, ಯಾರಿಗೆ ಸಿಗ್ತಾರ್ರಿ ಹುಡ್ಗಿ? ಸೂಪರ್. ನೋಡಿದ್ರ ಮೀನಾಕ್ಷಿ ಪವರ್, ಮೀನಾಕ್ಷಿ ಪವರ್ ಸೂಪರ್ ಪವರ್. ದೇವ್ರ ಹೆಸರು ಬೇರೆ ಇಟ್ಟಿದಾರಲ್ವಾ, ಹಾಗಾಗಿ ಬೈಯಂಗಿಲ್ಲ, ಬೈಯಂಗೂ ಇಲ್ಲ. ತುಂಬಾ ದೈವ ಭಕ್ತರು. ಅಳಿಯ ಹೇಗೆ? ಅಳಿಯ ಅವಳ ಭಕ್ತರು. ಮೇಡಮ್ ಖತರ್ನಾಕ್ ನಂಬರ್ 1. ಖತರ್ನಾಕ್. ಅಲ್ಲ, ನಾನು ಇವರು ಅಂದ್ರೆ ಕ್ಯಾರೆಕ್ಟರ್ ಬಿಟ್ಟು ನಾನು ರೋಹಿತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಖತ್ ಚಿಲ್ ಮನುಷ್ಯ. ತಲೆ ಬೀಳಿ ಆಕಾಶನೇ ತಲೆ ಕೆಳಗಾಗ್ಲಿ ಮಲಗಿರ್ತಾರೆ. ಪಕ್ಕದಲ್ಲೇ ಭೂಕಂಪ ಆಗ್ತಿದ್ರು. ಈಗ ಭೂಕಂಪ ನೋಡ್ಕೊಂಡು ಹಿಂಗೆ ಭೂಕಂಪ ಆಗ್ತಿದ್ಯಾ ಅಲ್ಲಿ ಅಷ್ಟು ದೂರದಲ್ಲಿದೆ. ಇಟ್ಸ್ ಓಕೆ. ಅಷ್ಟು ಇದು ಒಟ್ಟಿನಲ್ಲಿ ಚಿಲ್ ಮನುಷ್ಯ. ಅದು ಹೆಂಗೆ ಸಾಧಿಸೋದು ಅಷ್ಟೊಂದು ಕೂಲ್ ಆಗಿರೋದು? ಹೇಳ್ಕೊಡಿ ನಮ್ಮ ಅನುಭವ ಒಂದು ಅನುಭವ. ಕೆಲವೊಂದು ಇಂಥ ಪೀಸ್ ಹುಡ್ತವೆ. ಅಂದ್ರೆ ಅದು ಉಟ್ಕೋಣ, ಯಾವುದಕ್ಕೂ ತಲೆನೇ ಕೆಡಿಸ್ಕೊಳಲ್ಲ, ಆರಾಮಾಗಿರ್ತದೆ. ಬಟ್ ಒಳ್ಳೇದು. ಇವಾಗೆಲ್ಲ ತುಂಬಾ ಸ್ಟ್ರೆಸ್, ಪ್ರೆಷರ್, ಟೆನ್ಷನ್ ಹುಡುಗರುಗಳು ಹಂಗೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಅವ್ರಗಳ ಮಧ್ಯೆ ನಿಮ್ಮಂಥವ್ರು ಇದ್ರೆ ಯಾವ ರೋಗಗಳು ಕೂಡ ಬರಲ್ಲ ಮೇಡಮ್. ಒಳ್ಳೆ ನಿದ್ದೆ ಬರುತ್ತೆ, ಆರಾಮ. ನೀವು ಇನ್ನೊಂದು ಯೋಚನೆ ಮಾಡಿ, ಈ ಸೆಟ್ ಅಲ್ಲಿ ಯಾರು ಎಲ್ಲಿರ್ತಾರೋ ಏನ್ ಮಾಡ್ತಾರೋ ಮಾಡಿ, ನಾವಿಬ್ರು ಇದ್ರೆ ತುಂಬಾ ಫನ್ ಇರುತ್ತೆ. ಊಟ ಮಾಡಿದಾಗ್ಲೂ, ಇಲ್ಲಿ ಸೀನ್ ಮಾಡ್ತಿದ್ದಾಗ್ಲೂ, ಟೀ ಕುಡಿಬೇಕಾದ್ರೂ ಯಾರಿಲ್ಲ ಅಂದ್ರೆ ನಾವು ಇಬ್ರೇನೆ ಫನ್ ಮಾಡ್ಕೊಂಡಿರ್ತೀವಿ. ಮತ್ತೆ ಹೆಂಗಂತಂದ್ರೆ ಇವ್ರು ಹೇಳ್ತಾರಲ್ಲ, ವಿತೌಟ್ ಸೀನ್ಸ್ ಅಲ್ಲಿ ಬಿಟ್ರು ಇವರಿಬ್ರು ಅದೇನೋ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ, ಎರಡು ಬಾಡಿ ಒಂದೇ ಸೋಲ್ ತರ ಇರ್ತಾರೆ. ಇಲ್ಲಿ ಎರಡು ದೇಹ ಒಂದೇ ಆತ್ಮ ಆ ತರ ಇರ್ತಾರೆ. ವೇವ್ ಲೆಂತ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. 100%. ವೆರಿ ಗುಡ್. ಅಂಡ್ ವೆರಿ ಶಾರ್ಪ್. ಒಂದು ಸ್ಮಾಲ್, ಒಂದು ಲೈಟ್ ಆಗಿ ಒಂದು ಏನೋ ಒಂದು ಕಾಮಿಡಿ ಮಾಡಿ ಪಟ್ಟನ್ ಕ್ಯಾಚ್ ಮಾಡ್ಕೊತಾರೆ. ಇವಳು ಅಷ್ಟೇ. ಅಯ್ಯೋ ಸೀರಿಯಸ್ ಎಲ್ಲ ಏನಾಗುತ್ತೆ ಶಾರ್ಟ್ ಮುಗಿದ ತಕ್ಷಣ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕಪ್ಪ ಸರಿಗೆ ನಿದ್ದೆ ಹೊಡಿತಾರೆ. ಯಾರು ನಿದ್ದೆ ಜಾಸ್ತಿ ಮಾಡೋದು? ನಮ್ಮಲ್ಲಿ ಹೀರೋ ಇಲ್ಲ ಇದಾನೆ. ಇಲ್ಲ ಇದಾನೆ. ಕಾಂಪಿಟೇಷನ್ ಮಾಡ್ಬೋದು. ಅಂದ್ರೆ ನಾವು ಮಾಡ್ತೀವಿ. ನನ್ನ 3 ಮಕ್ಕಳು, ಅವ್ರು ಹೇಳಕ್ಕಿಂತ ಮುಂಚೆ ನಾನೇ ಹೇಳ್ತಿದ್ದೀನಿ. ನನ್ನ ಎಕ್ಸಾಕ್ಟ್ಲಿ ನನ್ನ 3 ಮಕ್ಕಳು ಇವರು. ಫಸ್ಟ್ ನಮ್ಮ ಹೀರೋ ಹೀರೋ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ಮಲಗಿರ್ಬೋದು ಮತ್ತೆ. ಮಲಗಿರ್ಬೋದು. ಎರಡನೇ ಮಗ ಒಬ್ಬ ಇದ್ದಾನೆ. ಸಾರಿ, ಅವ್ನು ಕಾಂತ 2 ಅಲ್ಲ, ಫಸ್ಟ್ ಕಾಂತ ಫಸ್ಟ್. ಅವನಿದಾನ ಅವನು ಮಲಗಿದ ಅಂದ್ರೆ ಆಮೇಲೆ ಇನ್ನೊಬ್ಬರು ಕೊನೆ ಅವನು. ಅಯ್ಯಯ್ಯ ಅಂದ್ರೆ ಅವ್ರಿಗೆ ಅಷ್ಟು ಟೈಮ್ ಇರುತ್ತೆ. ಮಾಡಿ ಅವ್ರ ಕ್ಯಾಮ್ರಾಮನ್ ಬೇಬಿ ಅಂತ. ಬೇಬಿ ಆಮೇಲೆ ಕ್ಯಾಮ್ರಾಮನ್ ಅವರು ರವಿ ಕ್ಯಾಮ್ರಾಮನ್, ಇವರು ಬೇಬಿ ಸುಧಾ ಸರ್. ಅವನು ಅವಿನಾಶ. ನಮ್ಮ ಪ್ರೊಡ್ಯೂಸರ್ ಇಂಟರ್ವ್ಯೂ ಮಾಡಿದ್ರಾ? ಪ್ರೊಡ್ಯೂಸರ್ ಇನ್ನೊಂದು 5 ನಿಮಿಷ ಅಂದ್ರೆ ಅದಕ್ಕೂ ದುಡ್ಡು ಕೊಡ್ತಾರೆ ಇವನಿಗೆ. ಯಾರು ನೆಮ್ಮದಿಯಾಗಿರ್ಬಾರ್ದು, ನೆಮ್ಮದಿ ತೆಗಿಯೋದಕ್ಕೆ ದುಡ್ಡು ಕೊಡ್ತಾರೆ. ಎಲ್ಲರೂ ಕೇಳಿದಿರ ಇದನ್ನ? ಆಮೇಲೆ ಒಳ್ಳೆ ಸಂಬಳ ಅಂಡ್ ಸಂಬಳಕ್ಕೆ ತಕ್ಕಾಗಿ ಮಾಡ್ತಾನೆ. ಹೌದು. ಅಂದ್ರೆ ಇವ್ರಿಗೆ ಹಿಂಗೆ ಅಂತಿಲ್ಲ, ಎಲ್ಲಾನು ಇವರು. ಶ್ರೀಶೈಲ ಅಂತ. ಇಷ್ಟು ಅದ್ಭುತವಾಗಿ ನಟನೆ ಮಾಡೋದಕ್ಕೆ
ಕಾರಣೀಕರ್ತರು ಇವರೇ. ನಿಮ್ಮ ಹೆಸರು? ಶ್ರೀಶೈಲ್ ಅಂತ. Your name? ಶ್ರೀಶೈಲ. ಸೂಪರ್. ನೀವು ಯಾವ ರೀತಿಯಾಗಿ ಡೈಲಾಗ್ಸ್ ಎಲ್ಲ ಹೇಳ್ಕೊಡ್ತೀರಾ? ಅವ್ರು ಹೇಳ್ತಾ ಇದ್ದಾಗ ಯಾವ ರೀತಿಯಾಗಿ ಮಕ್ಕಳಿಗೆ ಮಂಗಳಾರತಿ ಮಾಡ್ತೀರಾ? ಇವರು ಆ ಥರ ಆಕ್ಚುಲಿ ಇವ್ರುಗಳಿಂದ ನಂಗೆ ಕಲಿ ತುಂಬಾ ಇದೆ ಆದ್ರೆ ನೋಡೋದಾದ್ರೆ ಸೂಪರ್. ನ್ಯಾಷನಲ್ ಅವಾರ್ಡು ನಾವಿನ್ನೂ ಅನುಬಂಧ ಅವಾರ್ಡ್ಸ್ ನೋಡಿಲ್ಲ. ನಮ್ಗೆ ಹೆಂಗೆ ಮಾತಾಡಕ್ ಬಿಡಲ್ಲ ಇವಾಗ ಹಂಗೆ ಕೆಲಸ ಇದೆ. ಓಕೆ ಬನ್ನಿ. ಹೌದು ನಿಂದ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀಗೆ ಹ್ಯಾಪಿಯಾಗಿ ನಗ್ನಗ್ತಾ ಇರಿ. ತುಂಬಾ ಖುಷಿ ಆಯ್ತು. ನಿಮ್ಗೆ ಏನು ಅನಿಸ್ತು? ನಂಗೆ ತುಂಬ ಖುಷಿ ಆಯಿತು. ನಮ್ಮ ಸುವರ್ಣ ಡಿಜಿಟಲ್ ಇದರಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅನ್ನೋದು ಖುಷಿ ಆಯಿತು. ಆಲ್ ದ ಬೆಸ್ಟ್ ಡಿಜಿಟಲ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅವಾಗ ಥ್ಯಾಂಕ್ ಯು. ಸೀರಿಯಸ್ ಆಗಿ ಯಾರು ನಾನಾ? ಹೌದು. ಆಯ್ತಾಯ್ತು, ನೀವು ಹೇಳಿದ್ದೀರಾ ಅಂತ ಆಗ್ತೀನಿ. ಅಲ್ಲೂ ಬಿಡಲ್ಲ ನೀನು. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.